ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಪ್ರತಿನಿತ್ಯ ಪೂಜೆ ಮಾಡಿದ ನಂತರ ಮುಖಕ್ಕೆ ತಿಲಕವನ್ನು ಇಟ್ಕೋತಾ ಇರ್ತೀವಿ. ಅಥವಾ ದೇವಸ್ಥಾನಗಳಿಗೆ ಹೋದರೆ, ಅಥವಾ ಬೇರೆಯವ್ರ ಮನೆಗೆ ಹೋದಾಗ ಕುಂಕುಮವನ್ನು ಕೊಟ್ಟಾಗ, ಅಥವಾ ಬೇರೆಯವರು ಪ್ರಸಾದವನ್ನು ಕೊಟ್ಟಾಗ ಮುಖಕ್ಕೆ ಬಟ್ಟು ತಿಲಕ ಅಥವಾ ಕುಂಕುಮವನ್ನು ಇಟ್ಕೋತಾ ಇರ್ತೀವಿ. ಯಾವ ಬೆರಳಿನಿಂದ ಕುಂಕುಮವನ್ನು ಇಟ್ಕೋಬೇಕು, ಯಾವ ಬೆರಳಿನಿಂದ ಇಟ್ಕೊಂಡ್ರೆ ಏನು ನಮಗೆ ಫಲ ಸಿಗುತ್ತೆ, ಅನಾನುಕೂಲವಾಗುತ್ತೆ ಅನ್ನೋದನ್ನು ಮೊದಲು ತಿಳ್ಕೊಬೇಕಾಗತ್ತೆ. ಪ್ರತಿದಿನ ತಿಲಕವನ್ನು ನಾವು ಇಟ್ಕೋತಾ ಇರ್ತೀವಿ. ಹೆಬ್ಬೆರಳಿನಿಂದ ತಿಲಕವನ್ನು ಧರಿಸಿದ್ರೆ ಸೌಖ್ಯವಾಗುತ್ತೆ, ಸೌಖ್ಯದಿಂದ ಇರ್ತಾರೆ. ಮಧ್ಯದ ಬೆರಳಿನಿಂದ ಧರಿಸಿದ್ರೆ ಆಯಸ್ಸು ವೃದ್ಧಿಯಾಗುತ್ತೆ. ಉಂಗುರದ ಬೆರಳಿನಿಂದ ತಿಲಕವನ್ನು ಧರಿಸಿದ್ರೆ ಅನ್ನಕ್ಕೆ ಯಾವುದೇ ಕೊರತೆ ಸಹ ಇರೋದಿಲ್ಲ. ಇನ್ನು ತೋರು ಬೆರಳಿನಿಂದ ಧರಿಸಿದ್ರೆ ಮುಕ್ತಿ ಸಿಗುತ್ತೆ. ತಿಲಕವನ್ನು ಧರಿಸಬೇಕಾದ್ರೆ ಉಗುರು ಯಾವುದೇ ಕಾರಣಕ್ಕೂ ಮುಖಕ್ಕೆ ತಗಲಬಾರ್ದು. ಆ ರೀತಿ ಜೋಪಾನವನ್ನು ಮಾಡ್ಕೋಬೇಕು. ಇನ್ನು ಕಿರು ಬೆರಳಿನಿಂದ ತಿಲಕವನ್ನು ಯಾವುದೇ ಕಾರಣಕ್ಕೂ ಇಟ್ಕೋಬಾರ್ದು. ಈ ರೀತಿ ಜಾಗರೂಕತೆಗಳನ್ನು ತಿಳ್ಕೊಂಡು ನೀವು ಯಾವ ಬೆರಳಿನಿಂದ ಇಟ್ಕೊಂಡ್ರೆ ಯಾವ ಅನುಕೂಲವಾಗುತ್ತೆ ಅನ್ನೋದನ್ನು ತಿಳ್ಕೊಬೋದು. ಒಂದು ಮದುವೆಯಾದ ಸ್ತ್ರೀ ತಪ್ಪದೇ ಪ್ರತಿದಿನ ಕುಂಕುಮವನ್ನು ನೆತ್ತಿಗೆ ಇಟ್ಕೊಳ್ಳೇಬೇಕು. ಆ ರೀತಿ ಇಟ್ಕೊಳ್ಳೋದ್ರಿಂದ ಮನೆಯಲ್ಲಿನ ಮನೆ ಮಂದಿಗೂ ಸಹ ತುಂಬಾ ಒಳ್ಳೆಯದು. ಇನ್ನು ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದ ಕುಂಕುಮವನ್ನು ಮದುವೆಯಾದ ಸ್ತ್ರೀ ಇಟ್ಕೊಂಡ್ರೆ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೂ ಸಹ ಪಾತ್ರರಾಗ್ತಾಳೆ. ಮುಖಕ್ಕೆ ನೀವು ಸ್ಟಿಕ್ಕರನ್ನು ಇಟ್ಕೊಳ್ಳದೆ ಇದ್ರೂ ಚಿಂತೆ ಇಲ್ಲ, ಸ್ವಲ್ಪ ಕುಂಕುಮವನ್ನಾದರೂ ಸ್ತ್ರೀಯರು ಇಟ್ಕೊಳ್ಳೇಬೇಕು. ಇನ್ನು ಮುಖದಲ್ಲಿ ಕುಂಕುಮ ಇಟ್ಕೊಂಡು ಸ್ತ್ರೀ ಹೊರಗಡೆ ಹೋಗೋದ್ರಿಂದ ಯಾವುದೇ ಕೆಟ್ಟ ದೃಷ್ಟಿಗಳು ಸಹ ಅವಳ ಮೇಲೆ ಬೀಳೋದಿಲ್ಲ. ಅದು ಒಂದು ರಕ್ಷಣಾ ಕವಚದ ರೀತಿ ಸ್ತ್ರೀಯನ್ನು ಕಾಪಾಡುತ್ತೆ. ಇನ್ನು ಹೋಮಗಳು ಮಾಡಿದಾಗ ಸಿಗುವಂಥ ಕೊನೆಯಲ್ಲಿ ಒಂದು ಕಪ್ಪು ಬಣ್ಣದ ರೀತಿ ಮಸಿ ರೀತಿ ಸಿಗುತ್ತೆ. ಅದನ್ನು ತೊಗೊಂಬಂದು ಮನೆಯಲ್ಲಿ ಇಟ್ಕೊಂಡು ಪ್ರತಿ ರಾತ್ರಿ ಮಕ್ಕಳಿಗೆ ಹಚ್ತಾ ಇರೋದ್ರಿಂದ ಮಕ್ಕಳಿಗೆ ಯಾವುದೇ ಒಂದು ನರದೃಷ್ಟಿ ದೃಷ್ಟಿದೋಷಗಳಾಗಿದ್ರೂ ಅದೆಲ್ಲ ನಿವಾರಣೆ ಆಗುತ್ತೆ. ಮಕ್ಕಳಿಗೆ ಭಯ ಅನ್ನೋದು ಬಿಟ್ಟು ಧೈರ್ಯ ಅನ್ನೋದು ಜಾಸ್ತಿ ಆಗುತ್ತೆ. ತುಂಬಾ ಒಳ್ಳೆಯದು. ಆ ಹೋಮದ ಬಟ್ಟನ್ನು ಮನೆಯ ಪ್ರತಿಯೊಬ್ಬ ಸದಸ್ಯರು ಸಹ ಇಟ್ಕೊಳ್ಳೋದ್ರಿಂದ ಯಾವುದೇ ನಕಾರಾತ್ಮಕ ಶಕ್ತಿಗಳು ಪ್ರವೇಶ ಮಾಡದೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಯಾವಾಗಲೂ ನೆಲೆಸಿರುತ್ತೆ. ಯಾವುದೇ ದೃಷ್ಟಿದೋಷ ನರದೋಷಗಳಿದ್ರೂ ಎಲ್ಲ ತೊಲಗಿ ಹೋಗಿ ಮನೆ ಮಂದಿಗೆ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ನಮಸ್ಕಾರ.